ವೇದಿಕೆ ಮೇಲಿರುವ ಗಣ್ಯರೇ, ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರೇ, ಆತ್ಮೀಯ ಪಾಲಕರೇ, ಆಹ್ವಾನಿತರೇ, ಪ್ರಿಯ ವಿದ್ಯಾರ್ಥಿಗಳೇ, ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯ 40ನೇ ವರ್ಷದ ವಾರ್ಷಿಕ ವರದಿ ಮಂಡಿಸುವುದನ್ನು ನಾನು ನನ್ನ ಸೌಭಾಗ್ಯವೆಂದೇ ಭಾವಿಸುತ್ತೇನೆ. ಈ ಬಾರಿಯ ವಾರ್ಷಿಕ ವರದಿಯನ್ನು ಕಳೆದ ಸಾಲಿನ SSLC ರಿಸಲ್ಟ್ನೊಂದಿಗೆ ಪ್ರಾರಂಭಿಸುತ್ತೇನೆ. ಆತ್ಮೀಯರೇ, ಕಳೆದ ಸಾಲಿನ SSLC ಫಲಿತಾಂಶವನ್ನು ಉಲ್ಲೇಖಿಸುವುದಾದರೆ, ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಗೈದು ನಮ್ಮ ವಿದ್ಯಾಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅದರಲ್ಲೂ 8 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಕುಮಾರಿ ಸ್ನೇಹ ತಂದೆ ಶರಣಪ್ಪ 97% ಅಂಕಗಳನ್ನು ಪಡೆದು ವಿದ್ಯಾಸಂಸ್ಥೆಯ ಮೆರುಗನ್ನು ಹೆಚ್ಚಿಸಿದ್ದಾರೆ. ಇದು ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದ ಹೆಮ್ಮೆ ಪಡುವಂತೆ ಮಾಡಿದೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಮೌಲಿಕ ಗುಣಗಳನ್ನು ಬೆಳೆಸುವಲ್ಲಿ ನಾವು ಅತ್ಯಂತ ಮಾದರಿ ಎಂದು ನಿಸ್ಸಂಶಯವಾಗಿ ಹೇಳುತ್ತೇವೆ. ಆತ್ಮೀಯರೇ, ನಾವು ಯಾವತ್ತೂ ಶಿಕ್ಷಣ ಇಲಾಖೆಯ ನಿರ್ದೇಶನ, ಸದಾಶಯ ಮತ್ತು ಅಧಿಕಾರಿಗಳ ಮಾರ್ಗದರ್ಶನಗಳನ್ನು ಗೌರವದಿಂದ ಪಾಲಿಸುತ್ತಾ ಬಂದಿದ್ದೇವೆ. ಅಂತೆಯೇ ಪ್ರಸಕ್ತ 2025-26ನೇ ಸಾಲಿನ ದೇವದುರ್ಗ ತಾಲೂಕಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟವನ್ನು ನಡೆಸಿಕೊಡಲು ಇಲಾಖೆಯ ಕರೆ ಬಂದಾಗ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಅತ್ಯಂತ ವಿನಮ್ರವಾಗಿ ಸ್ವೀಕರಿಸಿ ಜವಾಬ್ದಾರಿಯುತವಾಗಿ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬ ಕ್ರೀಡಾಭಿಮಾನಿ ಮೆಚ್ಚುವಂತೆ ಶಿಸ್ತಿನಿಂದ, ನಿಷ್ಠೆಯಿಂದ, ಎಲ್ಲಿಯೂ ಗೊಂದಲಗಳಾಗದಂತೆ ಪ್ರೀತಿಯಿಂದ ನಡೆಸಿಕೊಟ್ಟದ್ದು ನಮ್ಮ ಹೆಗ್ಗಳಿಕೆ ಎಂದರೆ ತಪ್ಪಾಗಲಾರದು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ದೈಹಿಕ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಕ್ರೀಡಾಕೂಟ ನಡೆಸಿಕೊಟ್ಟದ್ದನ್ನು ಶ್ಲಾಘಿಸಿ ಅಭಿನಂದನಾ ಪತ್ರ ನೀಡಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಗುರುಗಳನ್ನು ಸನ್ಮಾನಿಸಿ ಅಭಿನಂದಿಸಿದ್ದು ನಮ್ಮ ಜವಾಬ್ದಾರಿಯುತ ನಡೆಗೆ ಹಿಡಿದ ಕೈಗನ್ನಡಿಯಾಗಿದೆ. ನಮ್ಮ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಮತಿ ಕರೆಮ್ಮ ನಾಯಕರವರು ಕ್ರೀಡಾಜ್ಯೋತಿಯನ್ನು ಎತ್ತಿ ಹಿಡಿಯುವುದರ ಮೂಲಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಕ್ರೀಡಾಪಟುಗಳನ್ನು ಕುರಿತು ಮಾತನಾಡಿದರು ಮತ್ತು ಕಾರ್ಯಕ್ರಮದ ಅಚ್ಚುಕಟ್ಟುತನವನ್ನು ಶ್ಲಾಘಿಸಿದ್ದು ನಮ್ಮಲ್ಲಿ ಸಾರ್ಥಕ್ಯ ಮೂಡಿಸಿದೆ. ಆತ್ಮೀಯರೇ, ಅಂತಾರಾಷ್ಟ್ರೀಯ ಯೋಗ ದಿನದಂದು ಶಾಲಾ ಮಕ್ಕಳಿಗೆ ಯೋಗದ ಮಹತ್ವ, ವಿವಿಧ ಆಸನಗಳು ಮತ್ತು ಯೋಗ ಸಾಧನೆಯಿಂದಾಗುವ ಆರೋಗ್ಯ ವೃದ್ಧಿಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅಲ್ಲದೆ ಪ್ರತಿ ಶನಿವಾರದ ದೈಹಿಕ ಶಿಕ್ಷಣ ಅವಧಿಯಲ್ಲಿ ವ್ಯಾಯಾಮ ಮತ್ತು ಯೋಗಾಭ್ಯಾಸದ ಕುರಿತು ಮಕ್ಕಳಲ್ಲಿ ತಿಳುವಳಿಕೆ ಮೂಡಿಸಿದ್ದೇವೆ. ಮಕ್ಕಳಲ್ಲಿ ಶಾಲೆಯಲ್ಲಿ ನಡೆಸಲಾಗುವ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಪ್ರೇರೇಪಣೆ ನೀಡುತ್ತಾ ಬಂದಿದ್ದೇವೆ. ಪ್ರತಿ ಮಾಸಿಕ ಪರೀಕ್ಷೆಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಯ ಪ್ರಗತಿ ಕುರಿತು ಪಾಲಕರಿಗೆ ಮಾಹಿತಿಯನ್ನು ನೀಡಿದ್ದೇವೆ. ಮಾಸಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಬಹುಮಾನಗಳನ್ನು ನೀಡಿ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿದ್ದೇವೆ. ಆತ್ಮೀಯ ಪಾಲಕರೇ, ನಮ್ಮ ವಿದ್ಯಾಸಂಸ್ಥೆಯ ಸತ್ಸಂಪ್ರದಾಯಗಳಲ್ಲಿ ಒಂದು ದಿನದ ಶ್ರೀ ಗಜಾನನೋತ್ಸವ ಪ್ರಮುಖವಾದದ್ದು. ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ವಿವಿಧ ಛದ್ಮವೇಷ ತೊಟ್ಟು ಬೇರೆ ಬೇರೆ ವೇಷಗಳಲ್ಲಿ ರೂಪುಗೊಂಡು ಲೇಜಿಮ್, ಕೋಲಾಟ, ಕವಾಯತುಗಳೊಂದಿಗೆ ಕಳಸ ಹಿಡಿದು ಕುಂಭ ಹೊತ್ತು ಶ್ರೀ ಗಣೇಶನನ್ನು ಮೆರವಣಿಗೆಯ ಮೂಲಕ ಕರೆತಂದು ಪೂಜಾ ಪ್ರಾರ್ಥನೆಯೊಂದಿಗೆ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯೊಂದಿಗೆ ಪ್ರತಿಷ್ಠಾಪಿಸಿ ವಿಸರ್ಜಿಸಿ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಮಾನ್ಯರೇ, ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕರು ಯಾವತ್ತೂ ಚಟುವಟಿಕೆಯುಕ್ತ ಬೋಧನೆಯ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಮನೋಭಾವನೆಯನ್ನು ಬೆಳೆಸುತ್ತಾ ಬಂದಿದ್ದಾರೆ. ವಿವಿಧ ಮಾದರಿಗಳನ್ನು ತಯಾರಿಸುವುದು, ಚಿತ್ರ ಬಿಡಿಸುವುದು, ಅನೇಕ ರೀತಿಯಲ್ಲಿ ಅವರಲ್ಲಿ ಜ್ಞಾನ ಮೂಡಿಸುವಂತೆ ನಮ್ಮ ಶಿಕ್ಷಕರು ಪರಿಶ್ರಮಿಸುತ್ತಿದ್ದಾರೆ. ವಿಶೇಷವಾಗಿ 10ನೇ ತರಗತಿಯ ಮಕ್ಕಳಿಗೆ ಬೆಳಗ್ಗೆ 8:30ರಿಂದ ಸ್ಪೆಷಲ್ ಕ್ಲಾಸಸ್ ಮತ್ತು ಸಂಜೆ 5ರಿಂದ 7ರವರೆಗೆ ಸ್ಟಡಿ ಅವರ್ಸ್ಗಳನ್ನು ಹಾಕಿಕೊಳ್ಳುವುದರ ಮೂಲಕ ಅವರು ಹೆಚ್ಚು ಹೆಚ್ಚು ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಂಡಿದ್ದೇವೆ. ಇದರ ಜೊತೆಗೆ ರಾತ್ರಿ 10:30ರವರೆಗೆ
ಅಭ್ಯಾಸದಲ್ಲಿರುವಂತೆ ಮತ್ತು ಬೆಳಿಗ್ಗೆ ಪುನಃ 4:30ಕ್ಕೆ ಅಭ್ಯಾಸದಲ್ಲಿ ತೊಡಗುವಂತೆ ನಿರ್ದೇಶಿಸುವುದರ ಜೊತೆಗೆ ವೇಕಪ್ ಕಾಲ್ಸ್ಗಳನ್ನು ಮಾಡುತ್ತಾ ಬಂದಿದ್ದೇವೆ. ಈ ಬಾರಿಯ 46 ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೆ ಮಾಸಿಕ ಪರೀಕ್ಷೆಗಳ ಜೊತೆಗೆ 6 ಪೂರ್ಣ ಅಂಕಗಳ ಪರೀಕ್ಷೆಗಳನ್ನು ತೆಗೆದುಕೊಂಡು ವಿವಿಧ ಬಗೆಯ ಪ್ರಶ್ನೆ ಪತ್ರಿಕೆಗಳ ಕುರಿತು ಹಾಗೂ ಪರೀಕ್ಷೆಗಳ ಕುರಿತು ಬೇರೆ ಬೇರೆ ವಿಷಯ ತಜ್ಞರು ಮತ್ತು ಮೋಟಿವೇಶನ್ ನೀಡ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆಯಿಸಿ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಾವು ನೀಡಿದ್ದೇವೆ. ಜೊತೆಗೆ ಅವರಲ್ಲಿ ಪರೀಕ್ಷಾ ಭಯವನ್ನು ಹೋಗಲಾಡಿಸಿದ್ದೇವೆ. ಅವರು ಅತ್ಯಂತ ನಿರಾಳವಾಗಿ ಪರೀಕ್ಷೆಗಳನ್ನು ಎದುರಿಸುವಂತೆ ಅವರನ್ನು ಸಜ್ಜುಗೊಳಿಸಿದ್ದೇವೆ. ಈ ಬಾರಿಯ ಬ್ಯಾಚ್ ನಮಗೆ ಉತ್ತಮ ಫಲಿತಾಂಶ ಕೊಡುವುದೆಂಬ ಆತ್ಮವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ನಮ್ಮ ಪ್ರಾಥಮಿಕ ಶಾಲೆಯು ಅನುದಾನಕ್ಕೊಳಪಟ್ಟಿದ್ದು 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟ ಮತ್ತು ಉಚಿತ ಪಠ್ಯಪುಸ್ತಕದ ಸೌಲಭ್ಯವನ್ನು ನಾವು ಅರ್ಥಪೂರ್ಣವಾಗಿ ಕಲ್ಪಿಸಿಕೊಟ್ಟಿದ್ದೇವೆ ಮತ್ತು ಮಕ್ಕಳು ನಲಿದಾಡುವಂತೆ ಶಿಕ್ಷಣ ಕಲಿಯುವಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ ಎಂದು ನಾವು ಈ ಮೂಲಕ ಹೇಳಲು ಬಯಸುತ್ತೇವೆ. ನಮ್ಮ ಕೃತಜ್ಞತೆಗಳು. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಪ್ರೌಢಶಾಲೆಯ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಲಾ 2500ರಂತೆ ಒಟ್ಟು 10 ವಿದ್ಯಾರ್ಥಿಗಳಿಗೆ ಒಟ್ಟು 25,000 ರೂಪಾಯಿಗಳನ್ನು ನೀಡಿ ನಮ್ಮ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಪ್ರೋತ್ಸಾಹಿಸಿದ ಬಯೋಸ್ಟ್ಯಾಟ್ ಕಂಪನಿಗೆ ನಮ್ಮೆಲ್ಲ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಕ್ರೀಡಾಕೂಟದ ಸಂದರ್ಭದಲ್ಲಿ 40 ಟಿ ಶರ್ಟ್ಗಳನ್ನು ಮತ್ತು ಕ್ಯಾಪ್ಗಳನ್ನು ನೀಡಿ ನಮಗೆ ಸಹಕರಿಸಿದ ನಮ್ಮವರೇ ಆದ ಶ್ರೀ ಬಸವರಾಜ್ ಪಡ್ಶೆಟ್ಟಿ ಅವರಿಗೆ ಈ ಮೂಲಕ ಅನಂತ ಧನ್ಯವಾದಗಳನ್ನು ಈ ವೇದಿಕೆ ಮೂಲಕ ತಿಳಿಸುತ್ತೇವೆ. ಕೊನೆಯದಾಗಿ ಈ ವರ್ಷದಲ್ಲಿ ನಮ್ಮನ್ನಗಲಿದ ನಮ್ಮ ವಿದ್ಯಾಸಂಸ್ಥೆಯ ಮಾಜಿ ಅಧ್ಯಕ್ಷರು ಲಿಂಗೈಕ್ಯ ಶ್ರೀ ನಾಗಪ್ಪ ಬಳೆಯವರನ್ನು ನಮ್ಮ ವಿದ್ಯಾಸಂಸ್ಥೆ ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದೆ. ಅವರಿಗೆ ಈ ಮೂಲಕ ನುಡಿನಮನ ಮತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸಲು ಬಯಸುತ್ತದೆ. ಮಾನ್ಯರು ತುಂಬ ಶಾಂತ ಸ್ವಭಾವ ಮತ್ತು ತೂಕದ ಮಾತುಗಳನ್ನು ಆಡುವ ಮೂಲಕ ಪ್ರತಿಯೊಬ್ಬರ ಪ್ರೀತಿಗೆ ಮತ್ತು ಗೌರವಕ್ಕೆ ಪಾತ್ರರಾಗಿದ್ದರು. 1999ರಿಂದ 2004ರವರೆಗೆ ನಮ್ಮ ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕವಾಗಿ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಮಾನ್ಯರು ಅಪಾರ ಸಂಖ್ಯೆಯಲ್ಲಿ ಶಿಷ್ಯರನ್ನು ಬಿಟ್ಟು ಅಗಲಿರುವುದು ನಮ್ಮನ್ನು ದುಃಖಭರಿತರನ್ನಾಗಿಸಿದೆ. ಅವರ ಮಾರ್ಗದರ್ಶನದ ಹಾದಿಯಲ್ಲಿ ನಾವು ಮುನ್ನಡೆಯುತ್ತೇವೆ. ನಮಗೆ ಅವರೊಂದು ಮಾದರಿಯಾಗಿದ್ದರು ಎಂದು ಸ್ಮರಿಸುತ್ತಾ ನನ್ನ ಈ ವರದಿ ವಾಚನವನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.